ಸೈನಿಕರಿಗೆ ಬೆಂಬಲ ವ್ಯಕ್ತಪಡಿಸಿ ಬಿಜೆಪಿ ತಿರಂಗ ಯಾತ್ರೆಯನ್ನ ಕೈಗೊಂಡಿದೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಈ ತಿರಂಗ ಯಾತ್ರೆ ನಡೀತಾ ಇದೆ. ನಿನ್ನೆಯಿಂದಾನೇ ತಿರಂಗ ಯಾತ್ರೆ ಶುರುವಾಗಿರೋದು. ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸಿ ಅಂತ ಆರ್ ಅಶೋಕ್ ಅವರು ಕರೆ ಕೊಟ್ಟಿದ್ರು. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹಾಗೂ ರಾಜ್ಯ ಬಿಜೆಪಿಯ ಉಸ್ತುವಾರಿ ಈ ಯಾತ್ರೆಯಲ್ಲಿ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮಂತ್ರಿಮಾಲ್ ಶಿರೂರು ಪಾರ್ಕ್ನಿಂದ ಮಲ್ಲೇಶ್ವರಂವರೆಗೆ ಯಾತ್ರೆ ಸಾಗ್ತಾ ಇರೋದು. ತಿರಂಗ ಯಾತ್ರೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಭಾಷಣ ಮಾಡಿದ್ದಾರೆ. ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ, ಯಾರು ಬೇಕಿದ್ರೂ ಬರಬಹುದು, ಇದರಲ್ಲಿ ಭಾಗಿಯಾಗಬಹುದು ಅಂತ. ಸೈನಿಕರಿಗೆ ಗೌರವ ಕೊಡೋದಕ್ಕೆ ನಾವು ಬಂದಿದ್ದೀವಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಭಾಷಣ ಮಾಡಿದ್ದಾರೆ. ಮತ್ತೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಈ ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿ ಅಂತ ಕರೆ ಕೊಟ್ಟಿದ್ದಾರೆ. ಭಾರತದ ನೆಲಕ್ಕೆ ಬಂದು ಭಯೋತ್ಪಾದನೆಯನ್ನ ಮಾಡುವುದನ್ನು ಭಾರತ ಒಂದು ರಾಷ್ಟ್ರವಾಗಿ ಎಂದೂ ಸಹಿಸುವುದಿಲ್ಲ. ಭಾರತದಲ್ಲಿ ಭಯೋತ್ಪಾದನೆಯನ್ನ ಮಾಡಿದರೆ ಭಾರತೀಯರೆಲ್ಲರೂ ಒಂದು, ನಾವೆಲ್ಲರೂ ಕೂಡ ಸೈನಿಕರ ಜೊತೆ ಇದ್ದೀರಿ. ಈ ದೇಶದ ಸೈನಿಕರು ನಮ್ಮ ರಾಷ್ಟ್ರವನ್ನು ರಕ್ಷಣೆ ಮಾಡುವ ಕಾರ್ಯದಲ್ಲಿ ಪ್ರಾಣದ ಹಂಗನ್ನು ತೊರೆದು ಹೋರಾಟ ಮಾಡಿದ್ದಾರೆ. ಅವರ ಜೊತೆ, ಅವರ ಕುಟುಂಬದ ಜೊತೆ ನಾವಿದ್ದೀರಿ ಅನ್ನೋ ಸ್ಪಷ್ಟ ಸಂದೇಶವನ್ನು ನಾವು ಇಡೀ ಪ್ರಪಂಚಕ್ಕೆ ಕೊಡಬೇಕಾಗಿದೆ, ಪಾಕಿಸ್ತಾನಕ್ಕೆ ಕೊಡಬೇಕಾಗಿದೆ. ನಾವೆಲ್ಲ ಒಂದು ಅನ್ನೋ ಮಾತನ್ನ ಈ ಒಂದು ತಿರಂಗ ಯಾತ್ರೆ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಈಗ ಬೆಂಗಳೂರಿನ ಈ ಮಲ್ಲೇಶ್ವರ ಮಂತ್ರಿ ಮಾಲಿಂದ 18 ಕ್ರಾಸ್ವರೆಗೂ ಹೋಗುತ್ತೆ. ಇಲ್ಲಿ ರಾಷ್ಟ್ರಗೀತೆಯನ್ನ ಪಠಣ ಮಾಡ್ತೀವಿ. ನಾವೆಲ್ಲರಿಗೂ ಹೇಳಿದಿರಿ, ಕೂಗಬಾರ್ದು. ಒಂದು ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ, ಸೈನಿಕರಿಗೆ ಜೈ. ಮೇಲೆ ಯಾವುದೇ ಸ್ಲೋಗನ್ ಇಲ್ಲ. ಎಲ್ಲರೂ, ಎಲ್ಲ ಮತದವರು, ಎಲ್ಲ ಧರ್ಮದವರು ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಬೇರೆ ಬೇರೆ ಸಮಾಜದ ಗಣ್ಯರು, ಮಿಲಿಟರಿ ರಿಟೈರ್ಡ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಸಾಹಿತಿಗಳಿರ್ಬೋದು, ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಇದು ರಾಷ್ಟ್ರ ಪ್ರೇಮವನ್ನ ತೋರಿಸ್ತಕ್ಕಂಥ ಒಂದು ತಿರಂಗ ಯಾತ್ರೆ. ದೇಶದ ಭಾರತೀಯರೆಲ್ಲರೂ ಒಂದು, ನಾವೆಲ್ಲರೂ ಕೂಡ ಸೈನಿಕರ ಜೊತೆ ಇದ್ದೀರಿ. ಇವತ್ತು ದಿಟ್ಟತನವನ್ನು ತೋರಿಸಿ ಯಾವ ರೀತಿ ಇವತ್ತು ಯುದ್ಧ, ನಮ್ಮದು ಇನ್ನೂ ಯುದ್ಧ ಪ್ರಾರಂಭವೇ ಆಗಿರಲಿಲ್ಲ, ಆದರೂ ಕೂಡ ಅದನ್ನು ಬೇರೆಯವರು ಯುದ್ಧ ಅಂತ ಕರೆದ್ರು. ಆದರೆ ನನಗೆ ನೋವಾಗ್ತಕ್ಕಂಥ ಒಂದು ವಿಷಯ ಏನಂತಂದರೆ, ಪಾಕಿಸ್ತಾನ ಕೇಳಬೇಕಾದ ಪ್ರಶ್ನೆಗಳನ್ನು ಕಾಂಗ್ರೆಸ್ನವರು ಕೇಳ್ತಿದ್ದಾರೆ. ಇದು ವಿಪರ್ಯಾಸ. ಪಾಕಿಸ್ತಾನದವರು ಪ್ರಶ್ನೆ ಕೇಳಬಹುದು ನಮ್ಮನ್ನು, ಆದರೆ ಕಾಂಗ್ರೆಸ್ನವರು ಏನು ಪ್ರಶ್ನೆ ಕೇಳೋದು? ಅವಿವೇಕಿಗಳು ಕೇಳ್ತಾರೆ, 22ರಿಂದ 13ರವರೆಗೆ ಪ್ರಧಾನಮಂತ್ರಿಗಳು ಎಲ್ಲಿದ್ದರು ಅಂತ. ನಿಮಗೆ ಕಣ್ಣಿರಲಿಲ್ಲ, ನಿಮಗೆ ಕಿವಿ ಇರಲಿಲ್ಲ, ನಿಮಗೆ